ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ HD. ನಾನು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಾ ಇದ್ದ ಹಾಗೆ ನಾನು ಈ ದಿನ ಅಜೋಲಾದ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡೋಣ ಅಂತಿದ್ದೀನಿ. ಅಜೋಲಾ ಅಂದರೆ ನಿಮಗೆ ಗೊತ್ತಿರ್ಬೋದು, ಭತ್ತದ ಗದ್ದೆಗಳಲ್ಲಿ ಸ್ವಾಭಾವಿಕವಾಗಿ ನಾವೇನು ಬೆಳಿಬೋದಾದಂಥ ಒಂದು ಸಸ್ಯ. ಅದು ಯಾವ ಜಾತಿಗೆ ಸೇರಿದೆ ಅಂದರೆ ಪಾಚಿ ಜಾತಿಗೆ ಸೇರ್ತಕ್ಕಂಥ ಒಂದು ಸಸ್ಯ. ಇದೇನು ಮಾಡುತ್ತೆ ಅಂದರೆ ಅಲ್ಪ ಸಮಯದಲ್ಲಿ ಅಥವಾ ಅಲ್ಪ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಇಳುವರಿ ಕೊಡುವಂತಹ ಮೇವು ಅಥವಾ ಗೊಬ್ಬರವಾಗಿ ಈ ಒಂದು ಅಜೋಲವನ್ನು ನಾವು ಬೆಳಿಬೋದು. ಈ ಅಜೋಲದಲ್ಲಿ ವಿವಿಧ ಜಾತಿಗಳಿದ್ದಾವೆ. ಅದರಲ್ಲಿ ನಾವು ಬೆಳೀತಕ್ಕಂತಹ ಒಂದು ಜಾತಿ ಉತ್ತಮವಾಗಿ ಬೆಳೆಯುವ ಅಥವಾ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತಹ ಒಂದು ಜಾತಿ ಯಾವುದು ಅಂದರೆ ಅಜೋಲಾ ಪಿನ್ಯಾಟ ಎಂಬ ಒಂದು ಜಾತಿ. ಆಯಿತಾ, ಇದು ಏಷ್ಯಾ ಮತ್ತು ಫಿಲಿಪೈನ್ಸ್ಗಳಲ್ಲಿ ಹೆಚ್ಚಾಗಿದೆ. ಬಟ್ ಈ ಒಂದು ಸಸ್ಯದಲ್ಲಿ, ಈ ಭತ್ತದ ಗದ್ದೆದಲ್ಲಿ ಹೇಗೆ ಬೆಳಿಬೇಕಪ್ಪ ಅಂದರೆ, ಈ ಸಸ್ಯದಲ್ಲಿ 3% ಸಾರಜನಕ ಇದೆ, 1% 1.5 ರಂಜಕ ಇದೆ, 2% ಪೊಟ್ಯಾಷಿಯಂ ಇದೆ, ಮತ್ತು ಉಳಿದ 93% ನೀರಿದೆ. ಈ ಸಸ್ಯವನ್ನು ನಾವೇನಾದರೂ ಒಣಗಿಸಿದ್ರೆ ಪ್ರತಿ ಗಿಡದಲ್ಲಿ 30% ಪ್ರೋಟೀನ್ ಕೂಡ ಲಭ್ಯವಿದೆ. ಸೊ ಈ ಎಲ್ಲ ಒಂದು ಅಂಶನ ನಾವು ನಮ್ಮ ಭತ್ತದ ಗದ್ದೆಗಳಲ್ಲಿ ಸೇರಿಸೋ ಒಂದು ಅವಕಾಶ ಇರೋದ್ರಿಂದ ನಾವು ಈ ಅಜೋಲವನ್ನು ನಾವು ಭತ್ತದ ಗದ್ದೆಯಲ್ಲಿ ನಾವು ಬೆಳಿಬಹುದು. ಈ ಬೆಳೆಯೋ ಹಂತಗಳು ಯಾವ್ಯಾವುದಪ್ಪ ಈ ಅಜೋಲದಲ್ಲಿ ಅಂತಂದ್ರೆ, ಮೊದಲನೇದಾಗಿ ಇದು 6 ಅಡಿ ಉದ್ದ ಅಥವಾ 3 ಅಡಿ ಅಗಲ, 3/4 ಅಡಿ ಆಳ ಇರುವಂತಹ ಯಾವುದಾದ್ರೂ ತೊಟ್ಟಿ ಇರ್ಬೋದು ಅಥವಾ ಗುಂಡಿ ಇರ್ಬೋದು. ನಿಮ್ಮ ಅದರಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಹಾಳೆ ಇದ್ರೂ ಸಹ ಇದನ್ನು ನಾವು ಬೆಳೆಯೋದಕ್ಕೆ ಉಪಯೋಗಿಸ್ಬೋದು. ಗುಂಡಿಯ ತಳಭಾಗದಲ್ಲಿ ನಾವು 1 ಇಂಚ್ ಏನು ಮಾಡಬೇಕು ಅಂದರೆ ಫಲವತ್ತಾದಂಥ ಮಣ್ಣು, ಸಗಣಿ, ಪುಡಿ ಗೊಬ್ಬರ, ಎರೆಗೊಬ್ಬರ ಇವುಗಳನ್ನು ನಾವೇನು ಮಾಡಬೇಕು, ಮಿಶ್ರಣ ಮಾಡಿ ಸಮತಟ್ಟವಾಗಿ ಹರಡಬೇಕು. ನಂತರ ಇದರ ಮೇಲ್ಭಾಗದಲ್ಲಿ 3 ಇಂಚು ನೀರನ್ನು ನಿಲ್ಲಿಸಬೇಕು. ನೆಕ್ಸ್ಟ್ ನೀರಿನೊಳಗಡೆ ಅಜೋಲಾ ಪಾಚಿಗಳನ್ನು ಚೆಲ್ಲಿ ಅಥವಾ ಅದನ್ನು ಚೆನ್ನಾಗಿ ಹರಡಬೇಕು. ಹರಡಾಗಿ 4-5 ದಿನಗಳ ನಂತರ ಅಜೋಲಾ ಬೇರುಗಳು ಏನು ಮಾಡ್ತವೆ, ನೀರಿನೊಳಗೆ ಇಳಿದು ಮೇಲ್ಭಾಗದಲ್ಲಿ ಎಲೆಗಳ ರೂಪದಲ್ಲಿ ಹರಡ್ಕೊಳ್ತವೆ. 8ರಿಂದ 10 ದಿನಗಳ ನಂತರ ಸಮೃದ್ಧ ಅಜೋಲಾ ನಮಗೆ ಬಳಕೆಗೆ ಸಿದ್ಧವಾಗಿರ್ತದೆ. ಪ್ರತಿದಿನ ಅರ್ಧ kgಗೂ ಹೆಚ್ಚು ಅಜೋಲಾವನ್ನು ನಾವು ಈ ಥರ ಮಾಡೋದ್ರಿಂದ ನಾವು ಪಡಿಬಹುದು. ಇದನ್ನು ಯಾವ ಥರ ಉಪಯೋಗಿಸ್ಬಹುದಪ್ಪ ಅಂತಂದರೆ, ಅಜೋಲಾವನ್ನು ನಾವು ಭತ್ತದ ಗದ್ದೆಗಳಿಗೆ ಗೊಬ್ಬರವಾಗಿ ಕೂಡ ಉಪಯೋಗಿಸ್ಬೋದು. ಇದಲ್ಲದೆ ಅಜೋಲಾವನ್ನು ಜಾನುವಾರುಗಳಿಗೆ ಮೇವಾಗಿ ಕೂಡ ನಾವು ಬಳಸ್ತೀವಿ. ಇದು ಮೃದುವಾಗಿರೋದ್ರಿಂದ ಮತ್ತು ಪೌಷ್ಟಿಕವಾಗಿರೋದ್ರಿಂದ ಈ ಮೇವನ್ನು ಜಾನುವಾರುಗಳು ಹೆಚ್ಚು ತಿನ್ನಲು ಅದು ಇಷ್ಟಪಡ್ತವೆ. ಆರಂಭದಲ್ಲಿ ಅಷ್ಟಾಗಿ ಇಷ್ಟಪಡೋದಿಲ್ಲ ಅಂದರೂ ಕೂಡ ಹಿಂಡಿ ಮತ್ತು ಬೂಸ ಅಥವಾ ಮೇವಿನ ಜೊತೆ ನಾವು ಇದನ್ನು ತಿನ್ನಲು ಆರಂಭಿಸಿದರೆ ಸ್ವಲ್ಪ ದಿನಗಳಲ್ಲಿ ಜಾನುವಾರುಗಳು ಇಷ್ಟಪಟ್ಟು ತಿನ್ನುತ್ತವೆ. ಪ್ರತಿನಿತ್ಯ ಅರ್ಧ kg ಅಜೋಲವನ್ನು ಆಕಳಿಗೆ ತಿನ್ನಿಸೋದರಿಂದ ನಾವು ಏನಾಗುತ್ತೆ ಅಂದರೆ ಹಾಲಿನ ಇಳುವರಿಯಲ್ಲಿ ಕನಿಷ್ಠ ಅರ್ಧ ಲೀಟ್ರ್ನಷ್ಟು ಹೆಚ್ಚಿಸಬಹುದು. ಹಾಲಿನಲ್ಲಿರುವಂಥ ಕೊಬ್ಬಿನಾಂಶ ಕೂಡ ಈ ಒಂದು ಅಜೋಲವನ್ನು ತಿನ್ನಿಸೋದ್ರಿಂದ ಸುಧಾರಿಸಬಹುದು. ಮತ್ತು ಈ ಅಜೋಲದಲ್ಲಿ ಔಷಧೀಯ ಗುಣವಿದ್ದು ಜಾನುವಾರುಗಳಿಗೆ ಅನೇಕ ರೋಗಗಳಿಗೂ ಕೂಡ ಮದ್ದಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ಅಜೋಲವನ್ನು ಬಳಸಿ ನಮ್ಮ ರೈತರು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಿದ್ದೀನಿ. ಈ ದಿನ ನಾವು ನೈಸರ್ಗಿಕ ಕೃಷಿ ಮತ್ತು ಆ ನೈಸರ್ಗಿಕ ಕೃಷಿಯ ಪರಿಕರಗಳನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೈಸರ್ಗಿಕ ಕೃಷಿ ಅಂತಂದರೆ ನಾವು ಯಾವುದೇ ಆದ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಕೀಟನಾಶಕಗಳನ್ನು ನಾವು ಬಳಸದೆ ನಮ್ಮಲ್ಲೇ ದೊರೆಯತಕ್ಕಂಥ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪರಿಕರಗಳನ್ನು ಮಾಡಬಹುದಾದಂಥ ಒಂದು ಕೃಷಿಗೆ ನೈಸರ್ಗಿಕ ಕೃಷಿ ಅಂತೀವಿ. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ದೇಶಿ ಹಸುಗಳಿಗೆ ಕೊಡ್ತಾ ಇದ್ದೀವಿ. ಇದು ಏನಕ್ಕಪ್ಪ ಅಂದರೆ, ದೇಶಿ ಹಸುವಿನಲ್ಲಿ ನಮಗೆ ಅತಿ ಹೆಚ್ಚಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ನಾವು ನೋಡ್ಬೋದು. ಈ ದೇಶಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಅತಿ ಹೆಚ್ಚಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇರೋದ್ರಿಂದ ಈ ದೇಶಿ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಉಪಯೋಗಿಸ್ಕೊಂಡು ನಾವು ಕೆಲವೊಂದು ಪರಿಕರಗಳನ್ನು ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ್ಯಾವುದಪ್ಪ ಅಂದರೆ ಬೀಜಾಮೃತ, ಜೀವಾಮೃತ ಮತ್ತು ಘನಜೀವಾಮೃತ ಅನ್ನುವಂಥ ಪ್ರಮುಖವಾದ ಪರಿಕರಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ಮಾಡಬಹುದು. ನಾವು ಮೊದಲನೇದಾಗಿ ಬೀಜಾಮೃತದ ಬಗ್ಗೆ ತಿಳಿದುಕೊಳ್ಳೋಣ.
ಬೀಜಾಮೃತ ಅಂತಂದರೆ ನಾವು ಯಾವುದೇ ಒಂದು ಬೆಳೆಗೆ ನಾವು ಬೀಜೋಪಚಾರ ಮಾಡೋದು ಪ್ರಮುಖವಾಗಿರುತ್ತೆ. ಯಾಕೆಂದರೆ ಮುಂದಿನ ಹಂತಗಳಲ್ಲಿ ಬರ್ತಕ್ಕಂಥ ರೋಗಗಳನ್ನು ನಾವು ತಡೆಗಟ್ಟಬೇಕು ಅಂದರೆ ಬೀಜೋಪಚಾರ ಮಾಡೋದಂಥ ಒಂದು ವಿಧಾನ ಪ್ರಮುಖವಾಗಿರ್ತದೆ. ಈ ಬೀಜಾಮೃತ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಯಾವ್ಯಾವುದಪ್ಪ ಅಂದರೆ ನಮಗೆ 20 ಲೀಟ್ರ್ ನೀರು ಬೇಕಾಗುತ್ತೆ. ಆಮೇಲೆ 5 kg ಸಗಣಿ, 5 ಲೀಟ್ರು ದೇಸಿ ಹಸುವಿನ ಗೋಮೂತ್ರ. ನಿಮಗೆ ದೇಸಿ ಹಸು ಸಿಗಲಿಲ್ಲ ಅಂದರೆ ಮಿಶ್ರ ತಳಿದೆ 5 ಲೀಟ್ರ್ ಗೋಮೂತ್ರ ತೊಗೋಬೋದು. ಆಮೇಲೆ 50 ಗ್ರಾಮು ಸುಣ್ಣವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾವು ಈಗ 5 kg ಸಗಣಿನ ಏನು ಮಾಡಬೇಕು ಅಂದರೆ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ನೀವು ನಾಳೆ ಬಿತ್ತನೆ ಮಾಡ್ತೀನ ಅಂತಂದರೆ ಹಿಂದಿನ ದಿನವೇ ಆ ಸಗಣಿಯನ್ನು ನೀವು ಕೋಲಿನಲ್ಲಿ 5 kg ಸಗಣಿನ ಬಿಳಿ ಬಟ್ಟೆಯಲ್ಲಿ ಒಂದು ಕೋಲಿಗೆ ಅಡ್ಡಲಾಗಿ ಕಟ್ಟಬೇಕು. ಆ ಒಂದು ಬಕೆಟಲ್ಲಿ 20 ಲೀಟ್ರ್ ನೀರಲ್ಲಿ ಅದನ್ನು ಇಳಿ ಬಿಡಬೇಕು. ಅದನ್ನು ಬಕೆಟ್ ನೀರಿನಲ್ಲಿ ಹಾಕಿ ಅದನ್ನು ಸಗಣಿ ರಸ ಚೆನ್ನಾಗಿ ಇಳಿಯೋ ಥರ ನೀವು ಅದನ್ನು ಬಕೆಟಿಗೆ ಅಡ್ಡಲಾಗಿ ಕೋಲಿಗೆ ಸಗಣಿನ ಕಟ್ಟಬೇಕು. ಇದ್ರ ಜೊತೆಗೆ ಸುಣ್ಣ 50 ಗ್ರಾಮನ್ನು ಕೂಡ ನೆನೆ ಇಡಬೇಕು. ಆ ಸುಣ್ಣ ಏನಕ್ಕಪ್ಪ ಈ ಬೀಜಾಮೃತಕ್ಕೆ ಅಂದರೆ ನಮ್ಮ ಒಂದು ಗೋಮೂತ್ರದಲ್ಲಿ ರಸಸಾರ ಅಂಶ ಅತಿ ಹೆಚ್ಚಿನ ಇರೋದ್ರಿಂದ ಅದನ್ನು ನಾವು ಸಮತಟ್ವಾಗಿ ಮಾಡಬೇಕಂತಂದರೆ ಈ ಸುಣ್ಣ ಬಳಕೆ ಕೂಡ ಬೇಕಾಗುತ್ತೆ. ಆದ ಕಾರಣ ನಾವು ಸುಣ್ಣವನ್ನು ಉಪಯೋಗಿಸ್ತೀವಿ. ಅದನ್ನು ಕೂಡ ಹಿಂದಿನ ದಿನ ನೆನೆ ಇಡೋದ್ರಿಂದ ಮರುದಿನ ನೀವು ಬಿತ್ತನೆ ದಿನ ಏನು ಮಾಡಬೇಕು ಅಂತಂದರೆ ನೆನೆ ಗಂಟು ಕಟ್ಟಿರ್ತಕ್ಕಂಥ ಸಗಣಿನ ಮತ್ತು ಸುಣ್ಣನ ಆ ಸಗಣಿಗನ್ನು ಚೆನ್ನಾಗಿ ಹಿಂಡಿ ರಸನ ತೆಗಿಬೇಕು. ಆ ನೀರಿನ ಜೊತೆಗೆ ಅದನ್ನು ಮಿಶ್ರಣ ಮಾಡಿ ಏನು 5 ಲೀಟ್ರ್ ಗೋಮೂತ್ರ ತೆಗೆದಿಟ್ಟಿರ್ತೀರಲ್ಲ ಆ ಗೋಮೂತ್ರನ ಆ ಬಕೆಟಿನೊಂದಿಗೆ ಮಿಶ್ರಣ ಮಾಡಬೇಕು. ಆಮೇಲೆ ಸುಣ್ಣನ ಕೂಡ ಆ ಒಂದು ಗೋಮೂತ್ರ ಮತ್ತು ನೀರಿನ ಮಿಶ್ರಣಕ್ಕೆ ನೀವು ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು ನೀವು ಯಾವುದೇ ಒಂದು ಬಿತ್ತನೆ ಬೀಜಗಳಿಗೆ ನಾವು ಉಪಯೋಗಿಸ್ಬೋದು. ಈ ಒಂದು ಬಿತ್ತನೆ ಬೀಜಗಳನ್ನ ಚೆನ್ನಾಗಿ ನೀರಿನ ಆ ಒಂದು ಮಿಶ್ರಣದಲ್ಲಿ ಬೀಜಾಮೃತದಲ್ಲಿ ನೆನೆ ಇಟ್ಟು ಅದನ್ನು ನಂತರ ತೆಗೆದು ನೆರಳಿಗೆ ಚೆನ್ನಾಗಿ ಒಣಗಿಸ್ಬೇಕು. 5 ರಿಂದ 10 ನಿಮಿಷ ನೆರಳಿನಲ್ಲಿ ಒಣಗಿಸಿ ನಂತರ ನೀವು ಬಿತ್ತನೆಗೆ ಉಪಯೋಗಿಸ್ಬೋದು. ಇದರಿಂದ ನಾವು ಏನು ಉಪಯೋಗ ಆಗುತ್ತಪ್ಪ ಈ ಬೀಜಾಮೃತದಿಂದ ಅಂತಂದರೆ ಬೀಜಗಳಿಂದ ಬರತಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಮತ್ತು ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಗಳನ್ನು ಕೂಡ ಈ ಒಂದು ಬೀಜಾಮೃತದಿಂದ ಬೀಜೋಪಚಾರ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು. ಇನ್ನು ಈ ಬೀಜೋಪಚಾರ ಮಾಡುವಂಥ ಪ್ರಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಯಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 944 871 9289. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.